ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ 3ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಜನವರಿ ತಿಂಗಳ ಪ್ರಚಲಿತ ಘಟನೆಗಳ ನೋಟ್ಸ್ ಮತ್ತು ಟೆಸ್ಟ್ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ: ಕೇಂದ್ರ ಸರ್ಕಾರ ಗರ್ಭಕಂಠ ಕ್ಯಾನ್ಸರ್ ಲಸಿಕೆಯನ್ನು ಎಷ್ಟು ವರ್ಷದ ಹೆಣ್ಣು ಮಕ್ಕಳಿಗೆ ಹಾಕಿಸೋಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಅಂತ ಪ್ರಶ್ನೆ. ಆಯ್ಕೆಗಳು 8ರಿಂದ 14 ವರ್ಷ, 9ರಿಂದ 14 ವರ್ಷ, 14ರಿಂದ 18 ವರ್ಷ. ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕೇಂದ್ರ ಸರ್ಕಾರ 9ರಿಂದ 14 ವರ್ಷದ ಹೆಣ್ಣು ಮಕ್ಕಳಿಗೆ ಈ ಗರ್ಭಕಂಠ ಕ್ಯಾನ್ಸರ್ ಲಸಿಕೆಯನ್ನು ಹಾಕಿಸೋಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಈ ಕುರಿತು ಈ ವರ್ಷ 2024ರಲ್ಲಿ ಮಂಡನೆ ಆದಂತಹ ಬಜೆಟ್ನಲ್ಲೂ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಇದ್ರ ಬಗ್ಗೆ ಮಂಡನೆಯನ್ನು ಮಾಡಿದ್ದಾರೆ. ಹಾಗಾದರೆ ಏನಿದು ಗರ್ಭಕಂಠ ಕ್ಯಾನ್ಸರ್, ಯಾಕೆ ಲಸಿಕೆಯನ್ನು ಕೊಡ್ತಾ ಇದ್ದಾರೆ, ಇದನ್ನು ನಾವು ಬಯೋಲಾಜಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಗರ್ಭಕಂಠ ಕ್ಯಾನ್ಸರ್, ಇದಕ್ಕೆ ಇಂಗ್ಲಿಷ್ನಲ್ಲಿ ಸರ್ವಿಕಲ್ ಕ್ಯಾನ್ಸರ್ ಅಂತ ಕರೀತಾರೆ. ಯಾಕೆ ಸರ್ವಿಕಲ್ ಕ್ಯಾನ್ಸರ್ ಅಂತ ಕರೀತಾರೆ? ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಮಹಿಳೆಯ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ, ವುಮೆನ್ ರೀಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಕಂಡು ಬರುತ್ತೆ. ಈ ಚಿತ್ರವನ್ನು ತಾವು ಗಮನಿಸಬೇಕಾಗತ್ತೆ. ಸೊ ಈ ಒಂದು ಚಿತ್ರ ಏನಿದೆ ಇದು ವುಮೆನ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಮಹಿಳೆಯ ಸಂತಾನೋತ್ಪತ್ತಿ ವ್ಯವಸ್ಥೆ ಆಗುತ್ತೆ. ಇಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಇದೆ, ಇದರ ಕೆಳಗಡೆ ಓವರಿ ಬರುತ್ತೆ, ಇಲ್ಲಿ ನಮಗೆ ಯುಟೆರಸ್ ಬರುತ್ತೆ, ಇಲ್ಲಿ ಕೆಳಗಡೆ ಸರ್ವಿಕ್ಸ್ ಬರುತ್ತೆ. ಸರ್ವಿಕಲ್ ಕ್ಯಾನ್ಸರ್, ಸರ್ವಿಕಲ್ ಕ್ಯಾನ್ಸರ್, ಸರ್ವಿಕ್ಸ್ಗೆ ಕನ್ನಡದಲ್ಲಿ ಗರ್ಭಕಂಠ ಅಂತ ಕರೀತಾರೆ. ಈ ಸರ್ವಿಕ್ಸ್ ಏನಿದೆ, ಗರ್ಭಕಂಠ ಏನಿದೆ, ಇಲ್ಲಿ ಗಂಟಿನ ಆಕಾರದ ರಚನೆ ಉಂಟಾಗುತ್ತೆ, ಇದಕ್ಕೆ ಕ್ಯಾನ್ಸರ್ ಅಂತ ಕರೀತಾರೆ. ಹಾಗಾಗಿ ಇದಕ್ಕೆ ಗರ್ಭಕಂಠದ ಕ್ಯಾನ್ಸರ್, ಗರ್ಭಕಂಠದ ಭಾಗದಲ್ಲಿ ಒಂದು ಗಂಟಿನ ರಚನೆ ಏನಾಗುತ್ತೆ, ಆ ಕಾರಣಕ್ಕಾಗಿ ಗರ್ಭಕಂಠದ ಕ್ಯಾನ್ಸರ್ ಅಂತ ಕರೀತಾರೆ. ಯಾಕೆ 9ರಿಂದ 14 ವರ್ಷದ ಮಕ್ಕಳಿಗೆ ಈ ಲಸಿಕೆಯನ್ನು ಹಾಕ್ತಾ ಇದ್ದಾರೆ ಅಂತಂದರೆ, ಈ ಗರ್ಭಕಂಠದ ಕ್ಯಾನ್ಸರ್ ಏನಿದೆ 10ರಿಂದ 20 ವರ್ಷದ ಹೆಣ್ಣು ಮಕ್ಕಳಲ್ಲಿ ರಚನೆ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದರ ಪ್ರಿಕಾಷನ್ ಮೆಜರ್ ಆಗಿ 9ರಿಂದ 14 ವರ್ಷದ ಮಕ್ಕಳೇನಿದ್ದಾರೆ, ಹೆಣ್ಣು ಮಕ್ಕಳೇನಿದ್ದಾರೆ, ಅವರಿಗೆ ಲಸಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಗರ್ಭಕಂಠ ಕ್ಯಾನ್ಸರ್ ಉಂಟಾಗೋಕೆ ಕಾರಣ ಏನು ಅಂತಂದರೆ ಒಂದು ವೈರಸ್, ಇದೊಂದು ವೈರಲ್ ಡಿಸೀಸ್ ಆಗುತ್ತೆ. ಯಾವ ವೈರಸ್ ಅಂತಂದರೆ ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಸೋಂಕು, HPV ಅಂತ ಕರೀತಾರೆ, ಹ್ಯೂಮನ್ ಪ್ಯಾಪಿಲೋಮ್ ವೈರಸ್ ಅಂತ. ಈ ವೈರಸ್ನಿಂದ ಈ ಗರ್ಭಕಂಠ ಕ್ಯಾನ್ಸರ್ ಬರುತ್ತೆ. ಅತಿ ಹೆಚ್ಚು ಒಂದು ಪ್ರಕರಣಗಳು ದಾಖಲೆ ಆಗಿರೋದು ಅಮೆರಿಕಾದಲ್ಲಿ 68% ಒಂದು ಕೇಸಸ್ಗಳು ರೆಕಾರ್ಡ್ ಆಗಿದೆ ಅಮೆರಿಕ. 2ನೇ ಸ್ಥಾನದಲ್ಲಿ ಭಾರತ ಇದೆ. ಭಾರತದಲ್ಲಿ 46% ಪ್ರಕರಣಗಳು ದಾಖಲೆ ಆಗಿರುತ್ತೆ. ಸೊ 46% ಪ್ರಕರಣಗಳು. ಭಾರತದಲ್ಲಿ ಇತ್ತೀಚಿನ ವರದಿಯ ಪ್ರಕಾರ ಈ ಒಂದು ಕಳೆದ ವರ್ಷದಲ್ಲಿ ಸುಮಾರು 80,000 ಪ್ರಕರಣಗಳು ದಾಖಲಾಗಿದೆ. ಈ 80,000 ಪ್ರಕರಣಗಳಲ್ಲಿ 35,000 ಕೇಸಸ್ನಲ್ಲಿ, ಸುಮಾರು 35,000 ಕೇಸಸ್ನಲ್ಲಿ ಡೆತ್ ಆಗಿದೆ, ಸಾವು ಉಂಟಾಗಿದೆ. ಸೊ ಹಾಗಾಗಿ ಅಷ್ಟು ಸಿವಿಯರ್ ಆಗಿ ಈ ಗರ್ಭಕಂಠ ಕ್ಯಾನ್ಸರ್ ಏನಾಗುತ್ತೆ, ಒಂದು ಇಂಪ್ಯಾಕ್ಟನ್ನು ಮಾಡ್ತಾ ಇದೆ, ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಇದಕ್ಕೆ ತಾಜಾ ಉದಾಹರಣೆ ಏನು ಇದರ ಇಂಪ್ಯಾಕ್ಟ್ಗೆ ಅಂತಂದರೆ, ಇತ್ತೀಚೆಗೆ ಪೂನಂ ಪಾಂಡೆ, ಹಿಂದಿಯ ಮಾದಕ ನಟಿ ಪೂನಂ ಪಾಂಡೆ ಅವರು ಕೂಡ ಗರ್ಭಕಂಠ ಕ್ಯಾನ್ಸರಿಂದ ಡೆತ್ ಆಗ್ತಾರೆ 32 ಏಜಲ್ಲಿ. ಸೊ ಇವರು ಕೂಡ ಸರ್ವಿಕಲ್ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರಿಂದ ಡೆತ್ ಆಗುತ್ತೆ. ಹಾಗಾದರೆ ಈ ಗರ್ಭಕಂಠ ಕ್ಯಾನ್ಸರ್ನ ಲಕ್ಷಣಗಳು ಏನೇನು? ಸೊ ಇದು ಯೋನಿಯಲ್ಲಿ ರಕ್ತಸ್ರಾವ ಉಂಟಾಗುತ್ತೆ. ಸೊ ಯೋನಿಯಲ್ಲಿ ರಕ್ತಸ್ರಾವ ಉಂಟಾಗುತ್ತೆ. ಹಾಗೆ ಲೈಂಗಿಕ ಸಂಭೋಗದ ಸಮಯದಲ್ಲಿ ನೋವು ಉಂಟಾಗುತ್ತೆ. ಸೊ ಇದು ಕೆಲವೊಂದು ಕಾಮನ್ ಲಕ್ಷಣಗಳಿದೆ, ಕಾಮನ್ ಲಕ್ಷಣಗಳು ಬರುತ್ತೆ. ಮತ್ತು ಸಾಧ್ಯತೆ ಏನು, ಇದು ಅಟ್ಯಾಕ್ ಆಗೋಕೆ, ಈ ಒಂದು ಗರ್ಭಕಂಠ ಕ್ಯಾನ್ಸರ್ ಅಟ್ಯಾಕ್ ಆಗೋಕೆ ಸಾಧ್ಯತೆಗಳು ಏನೇನಿದೆ, ಪಾಸಿಬಿಲಿಟಿ ಏನೇನು ಅಂತಂದರೆ, ಒಂದು ಧೂಮಪಾನ,
ಕೇವಲ ಧೂಮಪಾನ ಅಂತಲ್ಲ, ಧೂಮಪಾನ ಮಾಡೋದ್ರಿಂದ ಒಂದು ದುರ್ಬಲ ರೋಗ ನಿರೋಧಕ ಶಕ್ತಿ ನಮ್ಮ ಹತ್ರ ಇಂಪ್ರೂವ್ಮೆಂಟ್ ಆಗುತ್ತೆ, ಅಥವಾ ರೋಗ ನಿರೋಧಕ ಶಕ್ತಿ ಏನಿದೆ ನಮ್ಮದು ಅದು ದುರ್ಬಲವಾಗುತ್ತೆ. ಹಾಗಾಗಿ ಇದು ಈಸಿಯಾಗಿ ಅಟ್ಯಾಕ್ ಆಗ್ಬೋದು. ಸೊ ಮೂರನೇದಾಗಿ ಜನನ ನಿಯಂತ್ರಣ ಮಾತ್ರೆ, ಸೊ ಬರ್ತ್ ಕಂಟ್ರೋಲ್ ಪಿಲ್ಸ್ ಅಂತ ಕರೀತಾರೆ. ಸೊ ಅದನ್ನು ತಗೊಳ್ಳೋದ್ರಿಂದ ಕೂಡ ಇದು ಸಾಧ್ಯತೆ ಇರುತ್ತೆ ಗರ್ಭಕಂಠ ಕ್ಯಾನ್ಸರ್ ಬರೋದು. ಇನ್ನು ನಾಲ್ಕನೇದಾಗಿ ಚಿಕ್ಕ ವಯಸ್ಸಿನಲ್ಲಿ ಲೈಂಗಿಕತೆ. ಸೊ ಅತಿ ಚಿಕ್ಕ ವಯಸ್ಸಿನಲ್ಲಿ ಲೈಂಗಿಕತೆ, ಇದಕ್ಕೆ ಕಾರಣ ಏನು ಅಂತಂದರೆ ಎಸ್ಪೆಷಲಿ ಅಮೆರಿಕನ್ ಕಲ್ಚರ್. ಸೊ ಅಮೆರಿಕಾದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲೆ ಆಗಿರೋದೇ ಈ ರೀಸನ್ನಿಂದ. ಚಿಕ್ಕ ವಯಸ್ಸಿನಲ್ಲಿ ಒಂದು ಲೈಂಗಿಕತೆ, ಲಿವಿಂಗ್ ಟುಗೆದರ್ನಲ್ಲಿರ್ಬೋದು ಅಥವಾ ಇನ್ನೊಂದೇನೋ ಇರ್ಬೋದು. ಹಾಗೆ ಅನೇಕ ಲೈಂಗಿಕ ಪಾಲುದಾರರು, ಅಂದರೆ ಬೇರೆ ಬೇರೆ ಪರ್ಸನ್ ಜೊತೆ ಒಂದು ಸೆಕ್ಸುವಲ್ ಕಾಂಟ್ಯಾಕ್ಟಲ್ಲಿ ಇದ್ದಾಗ ಕೂಡ ಈ ಗರ್ಭಕಂಠ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಇದನ್ನ ತಡೆಗಟ್ಟೋದು ಹೇಗೆ? ಬಿಕಾಸ್ ಆಫ್ HPV ಲಸಿಕೆ. HPV ಲಸಿಕೆಯಿಂದ ತಡೆಗಟ್ಟಬಹುದು. HPV ಲಸಿಕೆಯಲ್ಲಿ 2 ಬರುತ್ತೆ. ಒಂದು ಸರ್ವಾವ್ಯಾಕ್ಸ್ ಅಂತ ಬರುತ್ತೆ, ಇದು ಸೀರಮ್ ಇನ್ಸ್ಟಿಟ್ಯೂಟ್ ಪ್ರಿಪೇರ್ ಮಾಡಿದೆ. ಎರಡನೇ ಲಸಿಕೆ HPV ಲಸಿಕೆ ಅಂತ ಬರುತ್ತೆ, ಇದು ಅಮೆರಿಕಾದ MSD ಫಾರ್ಮಾಸ್ಯೂಟಿಕಲ್ ಕಂಪನಿ ಪ್ರಿಪೇರ್ ಮಾಡಿದೆ. ಸೊ 2 ಲಸಿಕೆಗಳಿಂದ ಇದನ್ನು ತಡೆಯಬಹುದು. ಎರಡನೇದಾಗಿ ಕಾಂಡೋಮ್ ಬಳಕೆ, ಸೆಕ್ಸುವಲ್ ಕಾಂಟ್ಯಾಕ್ಟ್ನಲ್ಲಿದ್ದಾಗ ಕಾಂಡೋಮ್ ಬಳಸೋದ್ರಿಂದ ಕೂಡ ಈ HPVಯನ್ನು ತಡೆಗಟ್ಟಬಹುದು. ಪ್ರಶ್ನೆ ಕೇಳ್ಬೋದು, ಯಾವುದಾದ್ರೂ ಆಪ್ಷನ್ನಲ್ಲಿ ಈ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಏನಿದೆ, ಸೆಕ್ಸುವಲ್ ಕಾಂಟ್ಯಾಕ್ಟ್ ಮುಖಾಂತರ HPV ಅಥವಾ ಈ ಒಂದು ಗರ್ಭಕಂಠ ಕ್ಯಾನ್ಸರ್ ಏನಿದೆ ಇದು ಬರುತ್ತಾ ಅಂತ ಕೇಳ್ತಾರೆ. ಹೌದು, ಬರುತ್ತೆ. ಸೊ ಯಾಕಂದರೆ ಮೇನ್ ಆಗಿ ಬರೋದೇ ಇಲ್ಲಿ ಸೆಕ್ಸುವಲ್ ಕಾಂಟ್ಯಾಕ್ಟ್ ಮತ್ತು ಬೇರೆ ಬೇರೆ ಪರ್ಸನ್ ಜೊತೆ, ಅನೇಕ ಜನರ ಜೊತೆಗೆ ಒಂದು ಲೈಂಗಿಕ ಸಂಪರ್ಕದಲ್ಲಿದ್ದಾಗ ಕೂಡ ಇದು ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಲಸಿಕೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸರ್ವಾವ್ಯಾಕ್ಸ್, ಇದನ್ನು ಸೀರಮ್ ಇನ್ಸ್ಟಿಟ್ಯೂಟ್ ಪ್ರಿಪೇರ್ ಮಾಡಿದೆ. ಹಾಗೆ ಇನ್ನೊಂದು HPV ಲಸಿಕೆ, ಇದನ್ನು ಅಮೆರಿಕಾದ MSD ಫಾರ್ಮಾಸ್ಯೂಟಿಕಲ್ ಕಂಪನಿ ಬಿಡುಗಡೆ ಮಾಡುತ್ತೆ. ಹಾಗಾದರೆ ಇದಕ್ಕೆ ಚಿಕಿತ್ಸೆ ಏನು? ಇದು ಕೀಮೋಥೆರಪಿ ಮತ್ತು ಇಮ್ಯುನೋಥೆರಪಿಯಿಂದ ಇದನ್ನು ಟ್ರೀಟ್ಮೆಂಟ್ ಮಾಡ್ತಾರೆ. ಬಟ್ ಮೋಸ್ಟ್ ಆಫ್ ದ ಪ್ರೊಬಾಬಲ್ ಕೇಸಸ್ಸಲ್ಲಿ ಡೆತ್ ಆಗ್ತಾ ಇದೆ. ಬಿಕಾಸ್ ಆಫ್ 5 ಇಯರ್ಸ್ವರೆಗೂ ಕಂಟ್ರೋಲ್ ಮಾಡ್ಬೋದು, ಬಟ್ ಆಮೇಲೆ ಸಿವಿಯರ್ ಕಂಡೀಷನಲ್ಲಿದ್ದಾಗ ಡೆತ್ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಇವಾಗ 9 ರಿಂದ 14 ವರ್ಷದ ಹೆಣ್ಣು ಮಕ್ಕಳಲ್ಲಿ ಒಂದು ಪ್ರಿಕಾಷನ್ ಮೆಜರ್ ಆಗಿ ಒಂದು ಲಸಿಕೆಯನ್ನು ಹಾಕಿಸೋಕೆ ಕೇಂದ್ರ ಸರ್ಕಾರ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಸೊ ಇದನ್ನು ತಾವು ಗಮನವನ್ನು ಕೊಡಬೇಕಾಗತ್ತೆ. ಇಷ್ಟು ಪಾಯಿಂಟ್ಸ್ಗಳಲ್ಲಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ಗೆ ಯಾವುದೇ ಪಾಯಿಂಟನ್ನು ಕೇಳ್ಬೋದು ರಿಲೇಟೆಡ್ ಟು ಗರ್ಭಕಂಠ ಕ್ಯಾನ್ಸರ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಲಸಿಕೆ ಲಕ್ಷಣ ಏನೇ ಇರ್ಬೋದು. ಹಾಗಾಗಿ ಇದನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಲಖ್ಪತಿ ದೀದಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಯಾವುದು ಲಖ್ಪತಿ ದೀದಿ ಯೋಜನೆ? ಆಯ್ಕೆಗಳು: ಗ್ರಾಮೀಣ ಮಹಿಳೆಯರ ಜೀವನೋಪಾಯ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲು, ಗ್ರಾಮೀಣ ಮಹಿಳೆಯರಿಗೆ ಮನೆ ಕಟ್ಟಿಕೊಡುವುದು, ಗ್ರಾಮೀಣ ಕೃಷಿ ಕುಟುಂಬದ ಮಹಿಳೆಗೆ ಕೃಷಿಗೆ ಧನ ಸಹಾಯ ಮಾಡುವುದು, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಗ್ರಾಮೀಣ ಮಹಿಳೆಯರ ಜೀವನೋಪಾಯ ಚಟುವಟಿಕೆಗಳಿಗೆ ಒಂದು ಉತ್ತೇಜನವನ್ನು ನೀಡೋಕೆ ಈ ಒಂದು ಲಖ್ಪತಿ ದೀದಿ ಯೋಜನೆಯ ಉದ್ದೇಶ ಆಗುತ್ತೆ. ಏನು ಇದರ ಉದ್ದೇಶ ಅಂತಂದರೆ, ಗ್ರಾಮೀಣ ಮಹಿಳೆಯರ ಒಂದು ಬಹು ಜೀವನೋಪಾಯ ಚಟುವಟಿಕೆಗಳಿಗೆ ಒಂದು ಉತ್ತೇಜನವನ್ನು ನೀಡೋಕೆ ಲಖ್ಪತಿ ದೀದಿ ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಅಡಿಯಲ್ಲಿ 3 ಕೋಟಿ ಮಹಿಳೆಯರಿಗೆ ಒಂದು ತರಬೇತಿಯನ್ನು ಕೊಡಲಾಗುತ್ತೆ. ಈ ತರಬೇತಿಯ ಉದ್ದೇಶ ಏನು ಅಂತಂದರೆ, ಹಳ್ಳಿಗಳ ಭಾಗದಲ್ಲಿ ಹಳ್ಳಿಯಲ್ಲೇ ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಸ್ವಸಹಾಯಕ ಗುಂಪಿನ ಸದಸ್ಯರಿಗೆ ಒಂದು ಪ್ರೋತ್ಸಾಹವನ್ನು ಕೊಡೋದು ಇದರ ಉದ್ದೇಶ ಆಗುತ್ತೆ. ಈ ಮೂಲಕ ವರ್ಷಕ್ಕೆ ಕನಿಷ್ಠ 1 ಲಕ್ಷ ರೂಪಾಯಿಗಳಷ್ಟು ಒಂದು ಸುಸ್ಥಿರವಾದಂತಹ ಆದಾಯದ ಮೂಲವನ್ನು ಅವರು ಗಳಿಸುವಂತೆ ಆಗಬೇಕು. ಸೊ ಅರ್ಥ ಮಾಡ್ಕೊಳ್ಳಿ, ಗ್ರಾಮೀಣ ಭಾಗದ ಒಬ್ಬ ಮಹಿಳೆಯರೇನಿದ್ದಾರೆ ಅವರಿಗೆ ತರಬೇತಿಯನ್ನು ಕೊಡ್ತಾರೆ. ಸುಮಾರು 3 ಕೋಟಿ ಮಹಿಳೆಯರಿಗೆ ತರಬೇತಿಯನ್ನು ಕೊಡ್ತಾರೆ. ಈ ಮೂಲಕ ಅವರು ಒಂದು ಸ್ವಂತವಾಗಿ ಉದ್ಯಮವನ್ನು ಅಥವಾ ಉದ್ಯೋಗವನ್ನು ಅಥವಾ ಉದ್ಯಮವನ್ನು ಸ್ಥಾಪನೆ ಮಾಡೋದು. ಆ ಉದ್ಯಮದ ಮುಖಾಂತರ ಅದು ಹಳ್ಳಿಗಳಲ್ಲಿ ಮತ್ತು ವರ್ಷಕ್ಕೆ ಕನಿಷ್ಠ 1 ಲಕ್ಷ ರೂಪಾಯಿಗಳಷ್ಟು ಅವರು ಒಂದು ಆದಾಯವನ್ನು ಗಳಿಸುವಂತೆ ಆಗಬೇಕು. ಇದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಹೆಸರೇ ಹೇಳುತ್ತೆ, ಲಖ್ಪತಿ ಅಂದರೆ ಒಂದು ವರ್ಷಕ್ಕೆ ಲಕ್ಷ ರೂಪಾಯಿಗಳಷ್ಟಾದರೂ ಅವ್ರು ಗಳಿಸುವಂತೆ ಆಗಬೇಕು ಅಂತ. ಸೊ ಇದರ ಅಡಿಯಲ್ಲಿ 83 ಲಕ್ಷ ಸ್ವಸಹಾಯಕ ಗುಂಪುಗಳೇನಿದೆ ಅದರ ಅಡಿಯಲ್ಲಿರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ತರಬೇತಿಯನ್ನು ನೀಡುವಂತಹ ಒಂದು ಉದ್ದೇಶವನ್ನು ಹೊಂದಲಾಗಿದೆ. ಸ್ಟಾರ್ಟಿಂಗಲ್ಲಿ 3 ಕೋಟಿ ಮಹಿಳೆಯರಿಗೆ ಈ ಒಂದು ತರಬೇತಿಯನ್ನು ಕೊಡ್ತಾರೆ. ಮೊದಲು ಕೇವಲ 2 ಕೋಟಿ ಜನಕ್ಕೆ ಕೊಡ್ತೀವಿ ಅಂತಂದಿದ್ರು, ಬಟ್ ಇವಾಗ ಅದನ್ನು 3 ಕೋಟಿ ಜನರಿಗೆ ತರಬೇತಿಯನ್ನು ಕೊಡುವಂತಹ ಉದ್ದೇಶ ಹೊಂದಿದೆ. ಮುಂದಿನ ಪ್ರಶ್ನೆ,
2024ರ ಮಧ್ಯಂತರ ಬಜೆಟ್ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಮುಖ ಆದಾಯದ ಮೂಲ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು GST, ಕಸ್ಟಮ್ಸ್ ಸುಂಕ, ಆದಾಯ ತೆರಿಗೆ, ಕಾರ್ಪೊರೇಷನ್ ತೆರಿಗೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 2024ರ ಒಂದು ಮಧ್ಯಂತರ ಬಜೆಟ್ನ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ಪ್ರಮುಖ ಆದಾಯದ ಮೂಲ ಅಂತಂದರೆ ಅದು ಆದಾಯ ತೆರಿಗೆ. ಈ ಆದಾಯ ತೆರಿಗೆ ಏನಿದೆ ಸುಮಾರು ನಮಗೆ 19% ಶೇರ್ ಇದೆ. 19% ಒಂದು ಆದಾಯದಲ್ಲಿ ಶೇರನ್ನು ಇರೋದು ಆದಾಯ ತೆರಿಗೆಯಲ್ಲಿ. ಇನ್ನು ಎರಡನೇದಾಗಿ ಬರೋದು GST 18% ಶೇರ್ ಬರುತ್ತೆ. 18% ಶೇರನ್ನು ಹೊಂದಿದೆ GST. ಹಾಗೆ ಮೂರನೇದಾಗಿ ಕಾರ್ಪೊರೇಷನ್ ತೆರಿಗೆ, ಇದು 17% ಶೇರ್ ಇದೆ ನಮ್ಮ ಆದಾಯದಲ್ಲಿ. ಕಾರ್ಪೊರೇಷನ್ ತೆರಿಗೆ ಮೂಲಕ ನಮಗೆ 17% ನಮಗೆ ಒಂದು ಇನ್ಕಮ್ ಬರುತ್ತೆ. ನಮ್ಮ ಒಂದು ಆದಾಯದ ಮೂಲ ಇದೆ ಈ ಒಂದು ಮಧ್ಯಂತರ ಬಜೆಟ್ನ ಪ್ರಕಾರ ಅಂತ. ಈ ಶ್ರಮ ಯೋಜನೆಯಲ್ಲಿ ಹೆಸರು ನೋಂದಾಯಿಸಲು ಅಸಂಘಟಿತ ಕಾರ್ಮಿಕರ ಗರಿಷ್ಠ ವಯಸ್ಸಿನ ಮಿತಿ ಎಷ್ಟು ಅಂತ. ಸೊ ಈ ಶ್ರಮ ಪೋರ್ಟಲ್ ಅಥವಾ ಈ ಶ್ರಮ ಯೋಜನೆಯಲ್ಲಿ ಹೆಸರನ್ನು ನೋಂದಾಯಿಸೋಕೆ, ಹೆಸರನ್ನು ರಿಜಿಸ್ಟರ್ ಮಾಡೋಕೆ ಅಸಂಘಟಿತ ಕಾರ್ಮಿಕರ ಗರಿಷ್ಠ ವಯಸ್ಸಿನ ಮಿತಿ ಅಂತ. ಆಯ್ಕೆಗಳು 18 ವರ್ಷ, 21 ವರ್ಷ, 59 ವರ್ಷ, 70 ವರ್ಷ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 59 ವರ್ಷ ಏನಿದೆ ಇದು ಗರಿಷ್ಠ ವಯಸ್ಸಿನ ಮಿತಿ ಇದೆ. ಸೊ ಇಲ್ಲಿ ಯಾಕೆ ಇದು ಇಂಪಾರ್ಟೆಂಟ್ ಆಗಿದೆ ಅಂತಂದರೆ ಈ ಶ್ರಮ ಪೋರ್ಟಲ್ನಲ್ಲಿ ವಯೋಮಿತಿಯನ್ನು 70 ವರ್ಷಕ್ಕೆ ಏರಿಸಬೇಕು ಅಂತ ಹೇಳಿ ಒಂದು ಕೂಗಿದೆ, ಒಂದು ಬೇಡಿಕೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಇದೆ. ಹಾಗಾಗಿ ಇಲ್ಲಿ ಗರಿಷ್ಠ ಮಿತಿ ಪ್ರಸ್ತುತ ಇರೋದು 59 ವರ್ಷ. ಇನ್ನು ಕನಿಷ್ಠ ಇರೋದು 16 ವರ್ಷ. ಕನಿಷ್ಠ 16 ವರ್ಷ, ಗರಿಷ್ಠ 59 ವರ್ಷ. ಕೇಳ್ತಾರೆ ಕನಿಷ್ಠ ಎಷ್ಟು ವರ್ಷ ವಯಸ್ಸಿರಬೇಕು ಅಂತ ಕೇಳಿದ್ರೆ 16 ವರ್ಷ, ಗರಿಷ್ಠ 59 ವರ್ಷ ಇರಬೇಕಾಗತ್ತೆ ಈ ಶ್ರಮ ಪೋರ್ಟಲ್ನಲ್ಲಿ ನೋಂದಣಿ ಮಾಡ್ಕೋಬೇಕಾದ್ರೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಈ ಪೋರ್ಟಲ್ ಅನ್ನು ಪ್ರಾರಂಭ ಮಾಡಿದೆ. ಯಾರು ಪ್ರಾರಂಭ ಮಾಡಿದ್ರು? ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಈ ಒಂದು ಪೋರ್ಟಲ್ ಅನ್ನು ಪ್ರಾರಂಭ ಮಾಡಿರುತ್ತೆ. 38 ಕೋಟಿ ಅಸಂಘಟಿತ ವಲಯದ ಕಾರ್ಮಿಕರು ಇಲ್ಲಿ ನೋಂದಣಿಯನ್ನು ಮಾಡಿಕೊಳ್ಬಹುದು. ಯಾರು? 38 ಕೋಟಿ ಅಸಂಘಟಿತ ವಲಯದ ಕಾರ್ಮಿಕರು. ಕಟ್ಟಡ ನಿರ್ಮಾಣ ಕಾರ್ಮಿಕರು, ವಲಸೆ ಕಾರ್ಮಿಕರು, ಬೀದಿ ವ್ಯಾಪಾರಿಗಳು ಹಾಗೆ ಮನೆಗೆಲಸದ ಕೆಲಸಗಾರರು ಇಲ್ಲಿ ನೋಂದಣಿಯನ್ನು ಮಾಡ್ಕೋಬಹುದು. ಯಾರು? ಕಟ್ಟಡ ನಿರ್ಮಾಣ ಕಾರ್ಮಿಕರು ನೋಂದಣಿ ಮಾಡ್ಕೋಬಹುದು, ಹಾಗೆ ವಲಸೆ ಕಾರ್ಮಿಕರು ನೋಂದಣಿ ಮಾಡ್ಕೋಬಹುದು, ಬೀದಿ ವ್ಯಾಪಾರಿಗಳು ನೋಂದಣಿ ಮಾಡ್ಕೋಬಹುದು. ಸೊ ಇವರಿಗೆ 12 ಅಂಕಿಗಳ ವಿಶಿಷ್ಟ ಗುರುತಿನ ಸಂಖ್ಯೆಯ ಈ ಶ್ರಮ ಕಾರ್ಡನ್ನು ಕೊಡ್ತಾರೆ. ಪ್ರಶ್ನೆ ಕೇಳ್ತಾರೆ, ಈ ಶ್ರಮ ಕಾರ್ಡ್ ಎಷ್ಟು ಅಂಕಿಗಳ ಗುರುತಿನ ಸಂಖ್ಯೆಯನ್ನು ಹೊಂದಿದೆ ಅಂತ. ಇದು 12 ಅಂಕಿಗಳ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆಯನ್ನು ಹೊಂದಿದೆ ಈ ಶ್ರಮ ಕಾರ್ಡ್. ಮುಂದಿನ ಪ್ರಶ್ನೆ, 2024ರ ಮಧ್ಯಂತರ ಬಜೆಟ್ನಲ್ಲಿ ಈ ಕೆಳಗಿನ ಯಾವ ಕಾರಿಡಾರನ್ನು ಘೋಷಿಸಲಾಗಿದೆ ಅಂತ. ಆಯ್ಕೆಗಳು ಇಂಧನ, ಖನಿಜ ಮತ್ತು ಸಿಮೆಂಟ್ ಕಾರಿಡಾರ್, ಬಂದರು ಸಂಪರ್ಕ ಕಾರಿಡಾರ್, ಅತ್ಯಧಿಕ ಸಂಚಾರ ದಟ್ಟಣೆ ಕಾರಿಡಾರ್, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಈ ಮೇಲಿನ 3 ಕಾರಿಡಾರ್ಗಳನ್ನು ಘೋಷಣೆ ಮಾಡಿದ್ದಾರೆ. ಒಂದು ಇಂಧನ, ಖನಿಜ ಮತ್ತು ಸಿಮೆಂಟ್ ಕಾರಿಡಾರ್, ಎರಡನೇದಾಗಿ ಬಂದರು ಸಂಪರ್ಕ ಕಾರಿಡಾರ್, ಹಾಗೆ ಮೂರನೇದಾಗಿ ಅತ್ಯಧಿಕ ಸಂಚಾರ ದಟ್ಟಣೆಯ ಕಾರಿಡಾರ್. ಇದರ ಉದ್ದೇಶ ಏನು ಅಂತಂದರೆ ಕಾರಿಡಾರ್ಗಳ ನಿರ್ಮಾಣದಿಂದ ಸಾರಿಗೆ ದಟ್ಟಣೆಯನ್ನು ಕಡಿಮೆ ಮಾಡೋದು, ಹಾಗೆ ಪ್ಯಾಸೆಂಜರ್ ರೈಲು ಸೇವೆಯನ್ನು ಉತ್ತಮಗೊಳಿಸೋದು, ಹಾಗೆ ಸರಕು ಸಾಗಣೆಯನ್ನು ಉತ್ತಮಗೊಳಿಸೋದು, ಅದರ ಕಾರ್ಯದಕ್ಷತೆಯನ್ನು ಹೆಚ್ಚಿಸೋದು ಇದರ ಉದ್ದೇಶ ಆಗುತ್ತೆ. ಇನ್ನು ಪ್ರಸ್ತುತ 20 ನಗರಗಳಲ್ಲಿ ಒಂದು ಮೆಟ್ರೋ ಸಂಚಾರ ಇದೆ. ಸುಮಾರು 895 ಕಿಲೋಮೀಟರ್ಗಳಷ್ಟು ಒಂದು ಮೆಟ್ರೋ ಲೈನ್ಗಳು ನಮ್ಮ ದೇಶದಲ್ಲಿ ಇದೆ ಪ್ರಸ್ತುತವಾಗಿ. ಇನ್ನು ರಿಮೈನಿಂಗ್ 986 ಕಿಲೋಮೀಟರ್ಗಳಷ್ಟು ಒಂದು ಮೆಟ್ರೋ ಲೈನ್ ಏನಿದೆ ಅದು ಅಭಿವೃದ್ಧಿಯ ಹಂತದಲ್ಲಿದೆ. ಇದನ್ನು ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ಪ್ರಥಮ ಪಾಯಿಂಟನ್ನು ನೋಡೋಣ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನಿದೆ ಅದು ಮಂಡ್ಯದಲ್ಲಿ ನಡೀತಾ ಇದೆ. ಇನ್ನು 2024 ಹಾಗೂ 25ನೇ ಆರ್ಥಿಕ ವರ್ಷದಲ್ಲಿ ನಮ್ಮ ಬಂಡವಾಳ ವೆಚ್ಚ ಏನಿದೆ 11,11,111 ಕೋಟಿ ರೂಪಾಯಿಗಳಷ್ಟಿದೆ. 2024ರ ಮಧ್ಯಂತರ ಬಜೆಟ್ನ ಗಾತ್ರ ಎಷ್ಟು ಅಂತಂದರೆ 47.66 ಲಕ್ಷ ಕೋಟಿ ರೂಪಾಯಿಗಳಷ್ಟಾಗುತ್ತೆ. ನಿಕ್ಷಯ್ ಪೋಷಣ್ ಯೋಜನೆ, ಇದು ಕ್ಷಯ ರೋಗಿಗಳಿಗೆ ಪೌಷ್ಟಿಕ ಆಹಾರ ಒದಗಿಸುವ ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ. ನಿಕ್ಷಯ್ ಪೋಷಣ್ ಯೋಜನೆ. ಮುಂದಿನ ಪಾಯಿಂಟ್, ಭಾರತ ವಿಶ್ವದಲ್ಲೇ ಹಾಲು ಉತ್ಪಾದನೆಯಲ್ಲಿ 1ನೇ ಸ್ಥಾನದಲ್ಲಿದೆ.
ಸರ್ವೇಕ್ಷಣಾ ನೌಕೆ ಸಂಧಾಯಕ್ ನೆನ್ಪಿಡ್ಕೋಬೇಕು. ಯಾವುದು? ಸಂಧಾಯಕ್. ಈ ಸರ್ವೇಕ್ಷಣಾ ನೌಕೆ ಏನಿದೆ ಇದರ ಕಾರ್ಯಾಚರಣೆಗೆ ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆ ಚಾಲನೆಯನ್ನು ನೀಡಲಿದೆ. ಸೊ ಇಷ್ಟು ಪಾಯಿಂಟ್ಗಳನ್ನು ತಾವು ನೆನ್ಪಿಡ್ಕೋಬೇಕಾಗತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ. ಸೊ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2024 ಹಾಗೂ 2023 ಪ್ರಚಲಿತ ಘಟನೆಗಳ ಕೋರ್ಸ್ ಅವೈಲೇಬಲ್ ಇರುತ್ತೆ. ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಇಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ನೋಟ್ಸ್ ಮತ್ತು ಒಂದು ಟೆಸ್ಟ್ ಅವೈಲೇಬಲ್ ಇರುತ್ತೆ. ಸೊ ಆ್ಯಪ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡಲಾಗಿದೆ. ಸೊ ಅಲ್ಲಿಯೂ ಕೂಡ ತಾವು ಕೋರ್ಸ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.